ನಾನು ಇವತ್ತು ಮೈಸೂರು ದಸರಾ ನೋಡಿಕೊಂಡಿದ್ದೀನಿ. ಎಲ್ಲ ನನ್ನ ಇಷ್ಟ ಫ್ಯಾಮಿಲಿಗೆ ದಸರಾ ಹಬ್ಬದ ಶುಭಾಶಯಗಳು. 55 ಲಕ್ಷದ ಗಾಡಿ ಮೇಲೆ ಕುಂತು ಮೈಸೂರು ದಸರಾ ನೋಡೋಕೆ ಹೊಂಟೇನ್ರಿ. ಆದರೆ ಡ್ರೈವರ್ ನೋಡ್ರಿ ತಿಂಡಿ ಮೇಲೆ ಪೂಜೆ ಮಾಡೇನ್ರಿ. ನೋಡಿ ಯಾವ ಥರ ಮಾಡಿದ ನೋಡಿ ಪೂಜೆ. ಗ್ರೇಟ್ ಕಂಡ್ರಿ ಅವನು, ತಿಂಡಿ ಡ್ರೈವರ್ ಅವನು. ಮೈಸೂರು ಇವಾಗ ರೀಚ್ ಆದ್ನೆ ಕಣ್ರಿ. ಮೈಸೂರು ಅರಮನೆ ಹೋಗ್ಬೇಕಂದ್ರೆ ಇನ್ನೂ 5 ಕಿಲೋಮೀಟರ್ ಇದೆ. ಬಸ್ ಆ ಕಡೆ ಹೋಗೋದಿಲ್ಲ, ಯಾಕಂದರೆ ಭಾಳ ಗರ್ದಿ ಇರುತ್ತೆ ಅಲ್ಲ, ದಸರಾ ಅಲ್ಲ ಇವತ್ತು. ಅದಕ್ಕೆ ಬಸ್ ಇಲ್ಲೇ ಸ್ಟಾಪ್ ಇದೆ. 5 ಕಿಲೋಮೀಟ್ರ್ ಹೋಗ್ಬೇಕು ನಡ್ಕೊತ. ಗಾಯ್ಸ್ ಇವಾಗ 3 ಕಿಲೋಮೀಟ್ರ್ ಬಂದಿದ್ದೀನಿ, ಇನ್ನೂ 2 ಕಿಲೋಮೀಟ್ರ್ ಹೋಗ್ಬೇಕು, ಇನ್ನೂ ಲೇಟ್ ಆಗುತ್ತೆ. ಮೈಸೂರು ಅಂದರೆ ಫಸ್ಟ್ ನೆನಪಾಗೋದೆ ಮೈಸೂರು ಅರಮನೆ ನೆನಪಾಗುತ್ತೆ. ಬನ್ನಿ ಅರಮನೆಯಲ್ಲಿ ಏನಿದೆ, ಯಾತ್ರೆ ಇದೆ ಅನ್ನೋದು ನೋಡೋಣ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನೇನಿದೆ ಅನ್ನೋದೆಲ್ಲ ನಾವು ತಿಳಿಸ್ತಾ ಹೋಗ್ತೀನಂತೆ. ಬನ್ನಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ, ಹೋಗೋಣ ಬನ್ನಿ. ಹಂಗೆ ಹೋಗುವಾಗ ಗಾಂಧೀಜಿ ಮುತ್ತೆ ಸಿಕ್ನರಿ. ಗಾಂಧೀಜಿ ಮುತ್ತೆ ಜೊತೆ ಒಂದು 10 ನಿಮಿಷ ಮಾತಾಡಿದೆ. 10 ನಿಮಿಷ ಮಾತಾಡಿಸಿ ಹೋಗ್ತಾ ಇದ್ದೀನಿ. ಅವ್ರ ಬಗ್ಗೆ ಏನು ಹೇಳ್ಬೇಕ್ರಿ, ದೇಶಕ್ಕೆ ಪ್ರಾಣ ಕೊಟ್ಟವ್ರೆ ಅವರು. ನೋಡಿ ಅರಮನೆಯಲ್ಲಿ ಅಂಬಾರಿ ತಂದರೆ, ಅಂಬಾರಿ ತಂದು ಇಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಆದರೆ ಅಂಬಾರಿಲಿ ಕಾಣೋದಿಲ್ಲ. ಇವಾಗ ಅರಮನೆಗೆ ಹೋಗೋಣ ಬನ್ನಿ. ಅರಮನೆಯಲ್ಲಿ ಏನೇನಿದೆ ಅನ್ನೋದೆಲ್ಲ ನೋಡೋಣ ಅಂತ ಬನ್ನಿ. ಅಂಬಾರಿಲಿ ಕಾಣೋದಿಲ್ಲ, ಮತ್ತೆ ನಿಮಗೆ ಅಂಬಾರಿ ತೋರಿಸ್ತೀನಿ. ನೀವು ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ಜಾತ್ರೆಗಳಲ್ಲಿ ಸರ್ಕಸ್ ಮಾಡೋರಿಗೆ ನೋಡಿರ್ತೀರ. ಆದರೆ ಇವರು 3 ಹೊತ್ತು ನೆಮ್ಮದಿ ಊಟಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾರೆ. ಇವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ. ಇದೇನು ಗುರು, ಮೈಸೂರು ಅರಮನೆ ನೋಡ್ಬೇಕಂದ್ರೆ ಇಷ್ಟೊಂದು ಕಷ್ಟ ಇದೆ. ಗೇಟ್ ಹತ್ರ ನಿಂತು 1 ಅವರ್ ಐತೆ, ನಾನು ಟಿಕೆಟೇ ಸಿಗ್ತಾ ಇಲ್ಲ. ಅಷ್ಟು ಜನ ಇದೆ, ಯಾರಿಗೆ ಕೊಡಬೇಕು ಯಾರಿಗೆಲ್ಲ ನಾನು ಕನ್ಫ್ಯೂಸ್ ಆಗಿಬಿಟ್ಟೈತೆ. ಅವ್ರಿಗೂ ಅಷ್ಟು ಜನ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೋಡಿ ತೋರಿಸ್ತೀನಿ. ನೋಡಿ ಗಾಯ್ಸ್, ಇಷ್ಟೆಲ್ಲ ಜನ ಇದೆ. ಹೆಂಗೆ ಟಿಕೆಟ್ ಸಿಗ್ಬೇಕು ನಮಗೆ? ಅದೇ ಗೇಟಲ್ಲಿ ಒಳಗೆ ಹೋಗ್ಬೇಕು ಇವಾಗ. ಅಂತೂ ಇಂತೂ ಗೇಟ್ ಹತ್ರ ಬಂದಿದ್ದೀನಿ. ಈ ಗೇಟ್ ಹತ್ರ ಬರ್ಬೇಕಂದ್ರೆ 2 ಅವರ್ ಆಯಿತು, ಇನ್ನೂ ಬಿಡ್ತಾನೆ ಇಲ್ಲ. ಯಾವಾಗ ಬಿಡ್ತಾರೋ ಆ ದೇವರಿಗೆ ಗೊತ್ತು. ಹೋಗ್ಬೇಕಂತ ಭಾಳ ಕಾಯ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕೊನೆಗೂ ಅರಮನೆಗೆ ಬಂದೇ ಬಿಟ್ನೆ ರೀ. ಒಂದು ಕ್ಷಣ ನೋಡಿದ ತಕ್ಷಣ ಭಾಳ ಖುಷಿ ಐತ್ರಿ. ನೋಡಿ ಎಷ್ಟು ನೋಡೋಕೆ ಎಷ್ಟು 2 ಕಣ್ಣು ಸಾಲೋದಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇನ್ನು ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೆಂಗಿದೆ ಅನ್ನೋದೆಲ್ಲ ನೋಡೋಣ ಅಂತ ಬನ್ನಿ. ನಾವು ಒಳಗಡೆ ನೋಡಿಲ್ಲ ನಾನು, ಯಾವ ಥರ ಇರುತ್ತೆ ಅನ್ನೋದು ನೋಡೋಣ ಬನ್ನಿ, ಹೋಗೋಣ. ನೋಡಿ ಗೈಸ್, ಒಳಗಡೆ ಬಂದಿದ್ದೀನಿ. ಒಳಗಡೆ ಯಾವ ಥರ ಇದೆ ನೋಡಿ, ಬಿಟ್ಟು ಹೋಗೋಕೆ ಮನುಷ್ಯ ಆಗಲ್ಲ, ಅಷ್ಟು ಬಾರಿ ಇದೆ. ಇದು ಅಂಬಾರಿ ಕುಂದ್ರೋ ಜಾಗ ಇದು. ಇವಾಗ ಅಂಬಾರಿ ಇಲ್ಲ, ಅಂಬಾರಿ ಹೊರಗಡೆ ಹೋಗೈತೆ ಮೆರವಣಿಗೆಗೆ. ಗೈಸ್ ಇದೇನು ನೋಡ್ತಾ ಇದ್ದಾರಲ್ಲ ನೀವು ಬಲ್ಪು, ಅರಮನೆ ಸುತ್ತಲೂ ಎಷ್ಟು ಬಲ್ಪ್ ಇದೆ ಅಂದರೆ 97,200 ಬಲ್ಪ್ ಇದ್ದಾವೆ. ಮತ್ತೆ ಅವಕ್ಕೆ ಯಾವ ಥರ ಕೊಟ್ಟ ನೋಡಿ, 3rd ಸಿಸ್ಟಮ್ ಕೊಟ್ಟಿದ್ದಾನೆ. 3rd ಸಿಸ್ಟಮ್ ಯಾಕೆ ಕೊಟ್ಟಾನಪ್ಪ ಅಂತಂದರೆ ಯಾರು ಒಯ್ಯಬಾರ್ದು ಅಂತ. ಮನೆ ಒಳಗಡೆ 3rd ಸಿಸ್ಟಮ್ ಇರೋದಿಲ್ಲ, ಫ್ರೆಶ್ ಮಾಡಿ ಲಾಕ್ ಮಾಡೋವಿರುತ್ತೆ. ಅದಕ್ಕಾಗಿ 3rd ಸಿಸ್ಟಮ್ ಕೊಟ್ಟಿದ್ದಾನೆ. ಒಯ್ದ್ರೆ ಯಾರಿಗೂ ಯೂಸ್ ಆಗಲ್ಲ. ಮಹಾರಾಜರು ಈ ಥರ ಐಡಿಯಾ ಮಾಡಿದ್ದಾರೆ ನೋಡಿ, ಯಾವ ಥರ ಇದೆ ನೋಡಿ. ಅರಮನೆ ಸುತ್ತಲೂ 97,200 ಬಲ್ಪ್ ಇದ್ದಾವೆ. ಇನ್ನು ಆ ಸೈಡ್ ಇದೆ, ಬಟ್ ತೋರಿಸ್ತೀನಿ ಅದು. ನೋಡಿ ಯಾವ ಥರ ಇದೆ ನೋಡಿ. ಗಾಯ್ಸ್ ಇವಾಗ ಹೊರಗಡೆ ಬಂದಿದ್ದೀನಿ, ಒಳಗಡೆ ಬಿಡ್ತಾ ಇಲ್ಲ, ಅದಕ್ಕೆ ಹೊರಗಡೆ ಬಂದಿದ್ದೀನಿ. ಇಲ್ಲೇ ನಿತ್ರ ನೋಡೋಣ. ಗಾಯ್ಸ್ ಅಲ್ಲಿ ನಡ್ಬರ್ಕೊಂದು ಬಲ್ಪ್ ಇದೆ ನೋಡಿ. ಆ ಬಲ್ಪ್ ಆನ್ ಇತ್ತಂದರೆ ಮಹಾರಾಜರು ಮನೇಲಿದ್ದಾರೆ ಅಂತ ಅರ್ಥ, ಇಲ್ಲಾಂದರೆ ಹೊರಗಡೆ ಹೋಗಿರ್ತಾರೆ. ಇದೇ ದಾರಿಯಲ್ಲಿ ಹೊರಗಡೆ ಹೋಗ್ತಾರೆ. ಗಾಯ್ಸ್ ಇದು ಮೇನ್ ಗೇಟ್. ಇದು ಮೇನ್ ಗೇಟು ಕ್ಲೋಸ್ ಇರುತ್ತೆ, ಓಪನ್ ಇರೋದಿಲ್ಲ. ಒಂದೇ ಗೇಟ್ ಓಪನ್ ಇರುತ್ತೆ. ಇದೇ ಗೇಟ್ ಓಪನ್ ಇರುತ್ತೆ ನೋಡಿ ಗೈಸ್. ಇದೆಲ್ಲ ಅರಮನೆ ನೋಡೋದು. ನೋಡಿ ಒಳ್ಳೆ ಹೋಗ್ಬೇಕಾಯ್ತಂದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕು. ಇವಾಗ ಇದೇ ದಾರಿಯಲ್ಲಿ ಹೋಗೋಣ ಬನ್ನಿ ನಾವು. ಇವಾಗ ಮೆರವಣಿಗೆ ಹತ್ರ ಹೋಗೋಣ ಬನ್ನಿ, ಅಂಬಾರಿ ನೋಡ್ಬೇಕು ಇವಾಗ. ಗಾಯ್ಸ್ ಇವಾಗ ಹೊಂಟಿದ್ದೀನಿ. ಅರಮನೆ ಬಿಟ್ಟು ಹೋಗೋ ಮನುಷ್ಯ ಬರ್ತಾ ಇಲ್ಲ, ಆದರೆ ಏನು ಮಾಡ್ತೀವಿ, ಹೋಗ್ಲೇಬೇಕು. ಇಲ್ಲಾಂದರೆ ಅಂಬಾರಿ ನೋಡೋಕ್ಕೆ ಸಿಗೋದಿಲ್ಲ. ಗಾಯ್ಸ್ ಇವಾಗ ಅಂತೂ ಇಂತೂ ಅಂಬಾರಿ ಹತ್ರ ಬಂದಿದ್ದೀನಿ. ಅಂಬಾರಿ ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ ನೋಡಿ. ನೋಡಿ ಗೈಸ್ ಯಾವ ಥರ ಇದೆ ನೋಡಿ. 750 kg ಅಂಬಾರಿ ಗಾಯ್ಸ್ ಇದು. ನೋಡಿ ನೋಡೋಕೆ 2 ಕಣ್ಣು ಸಾಲೋದಿಲ್ಲ. ಇದು ನೋಡೋಕ್ಕೆ ಪುಣ್ಯ ಮಾಡಿರ್ಬೇಕು ಗಾಯ್ಸ್ ಇದು. ಗಾಯ್ಸ್ ಇವಾಗ ಮೆರವಣಿಗೆ ಮುಗೀತು, ಅಂಬಾರಿನೂ ನೋಡಿದ್ದೀವಿ. ಇವಾಗ ಎಲ್ಲಿಗಪ್ಪ ಅಂದರೆ ನಮ್ಮ ಊರಿಗೆ ಹೋಗ್ಬೇಕು. ಟೈಮ್ ಭಾಳ ಆಗೈತೆ, ಆಮೇಲೆ ಬಸ್ ಸಿಗೋದಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಗಾಯ್ಸ್ ಇವಾಗ ಬಸ್ ಸಿಕ್ತು, ಇವಾಗ ಹೋಗ್ತಾ ಇದ್ದೀನಿ. ಗಾಯ್ಸ್ ಇವಾಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಇಷ್ಟ ಆದರೆ ಫಾಲೋ ಮಾಡಿ, ಜಾಸ್ತಿ ಇಷ್ಟ ಆದರೆ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.